ಆಯ್ ಬಸ್ಸು, ನಾನು ನಿಮ್ಮ ಕನ್ನಡಿಗದೆಯ. ಪ್ಯೂರ್ ನಾಟಿ ತಳಿ ಓರಿಗಳು ಬರ್ತವೆ. ಜೊತೆಗೆ ನೀವು ಈ ವರ್ಷ ನೋಡ್ತಾ ಇರ್ಬೋದು, ತುಂಬ ಒಂದು 10,000 ಜೊತೆ ದನಗಳು ಸೇರಿದಾವೆ. ಜನಗಳು ಅಷ್ಟೇ. ಜಾತ್ರೆ ನಡೆಯೋದು 4 ರಿಂದ 5 ದಿವಸ ನಡೆಯುತ್ತೆ ಅಷ್ಟೇ. ಏನು ತುಂಬ ದಿನ ನಡೆಯಲ್ಲ. ಮತ್ತಿದ್ದಾರೆ ಮತ್ತೆ ಇವತ್ತಿನ ಯೂತ್ಗಳು ಬರ್ತಿದ್ದಾರೆ ಮುಂದೆ. ಹಳ್ಳಿಕಾರ ತಳಿ ಬೆಳೆಸ್ಬೇಕು, ಉಳಿಸ್ಬೇಕು, ಇದೇ ತರದವು ನೀವು ನೋಡ್ತಾ ಇರ್ಬೋದು. ಈಗ ನನ್ನ ಮುಂದೆ ಇದು ಒಬ್ರವೇ ಅಂದ್ರೆ ಪಾರ್ಟ್ನರ್ ಕಟ್ಟಿರವು. ನೀವು ಸುತ್ತ ನೋಡ್ತಾ ಇರ್ಬೋದು, ಇಲ್ಲೇ ಒಂದು 10 ಜೊತೆ ದನ ಇದಾವೆ ಒಬ್ರವೇ. ಅದೇ ತರ ಅಣ್ಣ ನಮಸ್ಕಾರ. ಅಣ್ಣ ಯಾವ ಊರು ನಿಮ್ದು? ಚೆನ್ನಹಳ್ಳಿ ಗ್ರಾಮ. ನೀವು ಎಷ್ಟು ಜೊತೆ ಎತ್ಕಟ್ಟಿರಿ? ನಮ್ಮ ಊರಿನ ಸ್ನೇಹಿತರು ಎಲ್ಲ ಒಂದು 10 ಜೊತೆ ಇದೆ. 10 ಜೊತೆ ಇದಾವೆ. ಈಗ ಎಷ್ಟು ಜೊತೆ ಸೆಲ್ ಆಗವೆ? ಈಗ ಒಂದು 4 ಜೊತೆ ಸೇಲ್ ಆಗಿದೆ. 4 ಜೊತೆ ಸೇಲ್ ಆಗವೆ. ಅಣ್ಣ ನೀವು ಎಷ್ಟು ವರ್ಷದಿಂದ ದನಗಳು ಕಟ್ತಾ ಇದೀರಿ? ನನಗೆ 33 ವರ್ಷ. ನಾನೊಂದು 5 ವರ್ಷ 6 ವರ್ಷ ಹುಡುಗ ಇದ್ದಿಲ್ಲ. ಆಗಿದ್ರೆ ಚಟ ಬಟ್ ಒಂದು 10 ವರ್ಷದಿಂದ ಕಟ್ತಾ ಇದ್ದೀರಿ. ಅಣ್ಣ ನೀವು ವೃತ್ತಿ ಜೀವನದಲ್ಲಿ ಏನ್ ಮಾಡ್ಕೊಂಡಿರೋದು? ನಾವಿರೋದು ಮುಂಬೈನಲ್ಲಿ. ಬಾಂಬೆಲಿ ಇದ್ದೀರಾ? ಇಲ್ಲಿ ದನ ಕರುಗಳು ನೋಡೋದು ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮ ನೋಡ್ತಾರೆ? ಅಂದ್ರೆ ಆಳುಗಳಿದಾರ ದನ? ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಮಾತ್ರ ಮಾಡೋದು. ನಿಮ್ಮ ಅಪ್ಪ ಅಮ್ಮ ನೋಡ್ತಾರೆ. ಅಂದ್ರೆ ಈಗ ನೀವು ಬಾಂಬೆಲಿ ದುಡ್ಕೊಂಡು ದನ ಸಾಕ್ತಾ ಇದ್ದೀರಿ? ನಮ್ಮ ಚಿಕ್ಕರಿಂದ ಬಾಂಬೆಲಿ ಇರೋದು. ಇದು ಕ್ರೇಜ್ ಇದ್ರಲ್ಲಿ ಏನು ಸಂಬಂಧ ಏನಿಲ್ಲ, ಕ್ರೇಜ್ಗೋಸ್ಕರ ಮಾಡೋದು ಅಷ್ಟೇನೆ. ಅಂದ್ರೆ ಈಗ ಇವಾಗ ಕಳೆ ಅಲ್ಲ ಇವು ಎಷ್ಟಿಲ್ಲ? 6 ಈಗ 6 ಬಿದ್ದಿದೆ. 6 ನಾವು ಇದೊಂದು ಜಾತ್ರೆ ಮಾಡೋದು. ಯಾವ ಜಾತ್ರೆಗೆ ಹೋಗಲ್ಲ. ಬೇರೆ ಜಾತ್ರೆಗೆ ಹೋಗಲ್ಲ. ತರಕ್ ಹೋಗ್ತೀವಿ ಬಟ್ ಸೇಲ್ ಮಾಡ್ಲಿಕ್ಕೆ ಹೋಗಲ್ಲ. ಸೇಲ್ ಮಾಡಕ್ ಹೋಗಲ್ಲ. ಸೇಲ್ ಆಗ್ಬೋದು, ಇಲ್ಲ ಮನೆ ಹತ್ರ ಹಿಡ್ಕೊಂಡು ಹೋಗ್ತೀವಿ. ಅಂದ್ರೆ ಈಗ ಒಂದು ಓರಿ ಈಗ ಇಂತ ದೊಡ್ಡ ದನಗಳು ಸಾಕ್ತೀವಿ ಅಂದ್ರೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ? ಹಣ ಒಂದ್ ದಿವಸಕ್ಕೆ ಒಂದು ಎತ್ತಿಗೆ 500 ರೂಪಾಯಿ ಬರುತ್ತೆ. ಒಂದ್ ಎತ್ತಿಗೆ 500 ಬರುತ್ತೆ. ದೊಡ್ಡ ಸಾಕಲಿಕ್ಕೆ. ಒಂದ್ ಜೊತೆ ದೊಡ್ಡ ಸಾಕೋದಕ್ಕೆ 4 ಜೊತೆ ಕರ ಸಾಕ್ಬೋದು. ಆ ತರದ ಕರ ಸಾಕ್ಬೋದು. ಅಂದ್ರೆ ಇವು ಏನು ಉಳುಮೆ ಮಾಡ್ತೀರಾ ಇಲ್ವಾ ಇವರಲ್ಲಿ? ಮಾಡ್ತವೆ. ನಾವೇನ್ ಮಾಡಿಲ್ಲ, ಮಾಡ್ತವೆ. ಉಳುಮೆ ಮಾಡ್ತೇವೆ. ಅಂದ್ರೆ ಈಗ ಇವರಿಗಿನ ಯೂತ್ಸ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಅಣ್ಣ ಏನಿಲ್ಲ, ಇವತ್ತೆಲ್ಲ ಸುಮ್ಮನೆ ಎಲ್ಲ ಸುಳ್ಳು. ಎಲ್ಲ 5 ಲಕ್ಷ ಕೊಟ್ಟೆ 10 ಲಕ್ಷ ಕೊಟ್ಟೆ ಅಂತಾರೆ. ಇಲ್ಲ ಕಷ್ಟ ಇದೆ ದನ, ನಾವೆಲ್ಲ ಏನಿಲ್ಲ ಅಣ್ಣ. ಏನೋ ಯಾರೊಬ್ರು ಚಪ್ಪಲಿ ಮಾಡ್ತಾರೆ. ಇನ್ನೇನ್ ಮಾಡಕ್ ಕಷ್ಟ ಇದ್ದಾರೆ. ಮುಂದಕ್ಕೆ ಆಗಲ್ಲ ಮಾಡಕ್ಕಿಲ್ಲ. ಹೌದು. ಇವಾಗಿನ ಯೂತ್ಸ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಣ್ಣ ಏನಾದ್ರು ಹಳ್ಳಿಕಾರ ಬೆಳೆಸ್ಬೇಕು, ಉಳಿಸ್ಬೇಕು. ಬಟ್ ಈ ತರ ಎಲ್ಲಿ ಬೆಳೆಸ್ತಾರೆ? ಎಲ್ಲ 3 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟೆ ಏನಾದ್ರು 15 ಲಕ್ಷ ಕೊಟ್ಟೆ ಏನಾದ್ರು ಎಲ್ಲನಾಗುತ್ತೆ. ಅದೆಲ್ಲ ತಿಂಗಳು 1 ಮೂಟೆ 1,500 ರೂಪಾಯಿ ಆಗಿದೆ. ಕಷ್ಟ ಇದೆ, ಮುಂದೆ ಸಾಕಾಗಲ್ಲ. ಕಷ್ಟ ಇದೆ. ಅಂದ್ರೆ ಈಗ ಅದೇ ಎಲ್ಲ ಒಂದೇ ಸರಿ ಅಷ್ಟೊಂದರ ದುಡ್ಡು ಹೇಳ್ದಾಗ ಅವ್ರಿಗೂ ಸ್ವಲ್ಪ ಶಾಖ ಹೇಳ್ತಿರೋದಣ್ಣ. ಎಲ್ಲ ಹೆಂಗಾಗಿದ್ರು ಕ್ರೇಜ್ ಬರ್ಬೇಕಲ್ಲ, ಆತರ ಜನಕ್ಕೆ ಕ್ರೇಜ್ಗೋಸ್ಕರ ಸುಮ್ಮನೆ ದುಡ್ಡು ಹೇಳೋದು. ಅಂದ್ರೆ ಈಗ ಇಲ್ಲಿ ಎಷ್ಟು ಜೊತೆ ಬೇಡ? ಇವು ಯಾವಲ್ಲ? ಇವು ನಾವು ಆ ಕಡೆ ಅಲ್ಲ ಇವು ಸೆಲ್ ಆಗವೆ. ಅವು ಸೇಲ್ ಆಗಿದೆ ಅಣ್ಣ. ಅವು ಸೇಲ್ ಆಗವೆ. ಅವು ಎಷ್ಟಕ್ಕೆ ಸೇಲ್ ಆಗವೆ? 4,10,000 ಸೇಲ್ ಆಗವೆ. ಅಂದ್ರೆ ಇವಕ್ಕೂ ಈಗ ಪ್ರೈಸ್ ಡಿಫ್ರೆನ್ಸ್ ಆಯ್ತಲ್ವಾ? ಏನ್ ಡಿಫ್ರೆನ್ಸ್ ಅಣ್ಣ? ಈಗ ಅವು ಕಡೆಯಲ್ಲೂ ಇವಕ್ಕಿಂತ ವಯಸ್ಸಲ್ಲಿ ಮುಂದೆ ಇದೆ. ಅವು ಇಷ್ಟು ಗಾತ್ರ ಇಲ್ಲ. ನೋಡ್ಬೋದು ನೀವೇ. ಹೈಟ್ ಅಲ್ಲಿ ಅಲ್ಲಿ ಇನ್ನೊಂದು ಗಾತ್ರ ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಏನ್ ಬರಲ್ಲ. ನಮ್ಮದ್ ಬೇಡಿಂಗ್ನಳ್ಳಿ ಇಲ್ಲಿ ಚನ್ನಪಣದ ಹತ್ರ. ಅಣ್ಣ ಇವು ಎಷ್ಟಲ್ಲೂ? ಇವು ಅಣ್ಣ ಒಂದ್ 2 5.5 ಹೇಳ್ತಾ ಇದೀನಿ ಅಣ್ಣ. 5.5 ಹೇಳ್ತಾ ಇದೀರಿ. ಎಷ್ಟು ಜೊತೆ ಕಟ್ಟಿದಿರ ಅಣ್ಣ ನೀವು? ಈಗ 4 ಜೊತೆ ಅಣ್ಣ. 1 ಜೊತೆ ಕೊಟ್ಟಿದ್ದೀನಿ. 4 ಜೊತೆಲಿ 1 ಜೊತೆ ಕೊಟ್ಟಿದ್ದೀನಿ. 3 ಜೊತೆ ಇದಾವೆ. 3 ಜೊತೆ ಜಾತ್ರೆ ಅಣ್ಣ. ನೀವು ಎಷ್ಟು ವರ್ಷದಿಂದ ಬುಕ್ ಮಾಡಿ ಜಾತ್ರೆ ಬರ್ತಾ ಇದೀರಿ? ನಾವು ನಮ್ಮ ಅಪ್ಪನ ಕಾಲದಿಂದ ಬರ್ತಾ ಇದೀವಿ ಅಣ್ಣ. ನಿಮ್ಮ ಅಪ್ಪನ ಕಾಲದಿಂದ? ಅಣ್ಣ ನೀವು ಮೆರವಣಿಗೆ ಏನಾದ್ರು ಮಾಡ್ತೀರಾ? ಇಲ್ಲ ಮಾಡ್ತೀವಿ ಅಣ್ಣ. ಮೆರವಣಿಗೆ ಮಾಡಿದ್ರಿ? ವರ್ಷ ಯಾವ ವರ್ಷ ಮಾಡಿದ್ರಿ ಮೆರವಣಿಗೆ? ಬುಧವಾರ ಮಾಡಿದ್ರಿ ಅಣ್ಣ. ಅಂದ್ರೆ ಈಗ ಇಂತ ದೊಡ್ಡ ದನಗಳು ಸಾಕ್ತಿವಿ ಅಂದ್ರೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಅಣ್ಣ? ಒಂದು ಅಂದಾಜು ತಿಂಗಳಿಗೆ ಎಷ್ಟು ಖರ್ಚು ಬರ್ಬೋದು ಅಣ್ಣ? ತಿಂಗಳಿಗೆ ಒಂದು 5,000 ಬರುತ್ತೆ. ತಿಂಗಳಿಗೆ ಒಂದು 5,000 ಬರುತ್ತೆ ಅಣ್ಣ. ಇವಕ್ಕೆ ಏನ್ ಮೇವ್ ಅಂದ್ರೆ ಇಂಡಿ ಬೂಸ ಏನೇನ್ ಹಾಕ್ತೀರಿ? ಇಂಡಿ ಬೂಸ, ರವಾ ಬೂಸ, ಚಕ್ಕೆ ಬೂಸ, ಕಡ್ಲೆ ಹೊಟ್ಲು, ಕಡ್ಲೆಪುರಿ. ಅಣ್ಣ ಇವೇನು ಉಳುಮೆ ಮಾಡ್ತೀರ? ಮಾಡ್ತೀವಿ ಅಣ್ಣ. ಉಳುಮೆ ಎಲ್ಲ ಮಾಡ್ತೀರಿ? ಮಾಡ್ತೀವಿ. ಅಂದ್ರೆ ಈಗ ರೈತಾಪಿ ಕೆಲವರು ಬರೀ ಶೋಗಿ ಸಾಕ್ತಾರೆ. ಇಲ್ಲ ಅಣ್ಣ, ಇವು ಮಾತ್ರ ಉಳುಮೆ ಮಾಡಿದ್ರಣ್ಣ. ಅವು ಉಳುಮೆ ಮಾಡಿಲ್ಲ. ಆ ಕಡೆ ಅವು ಉಳುಮೆ ಮಾಡಿಲ್ಲ. ಅವು ನೀವೆಲ್ಲ ತಂದಿದೀವನ? ಇವ ಮೈಸೂರು ತಂದಿದ್ದೆ ಅಣ್ಣ. ಮೈಸೂರು ಜಾತ್ರೆ ಹಳ್ಳಿ ಮೇಲೆ. ನೀವ್ ಎಷ್ಟಕ್ಕೆ ತಂದಿರಿ ಇವನ? ಅಣ್ಣ 3 ಲಕ್ಷಕ್ಕೆ ತಂದಿರಿ ಅಣ್ಣ. 3 ಲಕ್ಷಕ್ಕೆ ತಂದಿದ್ದೀರಿ? 3 ಲಕ್ಷಕ್ಕೆ. ಅಂದ್ರೆ ಅಣ್ಣ ಈಗ ನಾನ್ ಕೇಳ್ತೀವ, ನೀವು ಓಕೆ ನೀವು ದುಡ್ಡು ಹೇಳಿದ್ರೆ ಓರಿಗಳು ಚೆನ್ನಾಗವೆ. ಇನ್ ಕೆಲವರು 10 ಲಕ್ಷ 15 ಲಕ್ಷ ಅಂತ ಅಣ್ಣ. ಅವ್ರು ಅಲ್ಲೇ ಕೇಳೋದು ಡೋಪ್ ಕಂಡರೆ ತಂದ್ಬಿಟ್ಟು ನನ್ನವು ಸೋಕಿ ಅಂತ ಹೇಳ್ತಾರೆ. ಹೇಳ್ತಾರೆ. ಈಗ ಒರಿಜಿನಲ್ ಆಗಿ ಅಣ್ಣ ಒಂದು ಅಣ್ಣ 12 ತಿಂಗಳು ಹುಲ್ಲಾಗ್ತಾರ ನಾವು. ಇವತ್ತು ತಂದ್ಬಿಟ್ಟು 10 ನನ್ನವೆಲ್ಲ ಕಂಡರೆ ತಂದ್ಬಿಟ್ಟು ಸೋಕಿ ಮಾಡ್ಬಿಟ್ಟು ಕೊಟ್ಟು ಕಳಿಸ್ತಾರ. ವಾಪಸ್ ತುಂಬೇರೆ ಎಷ್ಟೋ ಜಾತ್ರೆ ತುಂಬೇರೆ ಆಲಯ. ಎಷ್ಟೋ ಎತ್ತುಗಳ ಆಲೆ ಎಷ್ಟೇ ಖಾಲಿ ಆಗಿವೆ. ಈಗ ಅಂತರ್ಗೆಲ್ಲ ಈಗ ನಿಜ ಸಾಕ ರೈತರುಗಳಿಗೆ ಅದು ಒಂಥರ. ಈಗ ಅಂದ್ರೆ ಈಗ ರೈತರಿಗೆ ಬೆಲೆ ಇಲ್ಲ. ಈ ಕಂಡರ ತಂದ್ಬಿಟ್ಟು ಸೋಕಿ ಮಾಡ್ತಾರಲ್ಲ, ಅವ್ರಿಗೆ ಬೆಲೆ ಆಗೈತೆ. ಈಗ ಯೂತ್ಸ್ ಬರ್ತಾರೆ ಈಗ ಸಾಕ್ಬೇಕು ಅಂತ, ಅವರಲ್ಲಿ 10-15 ಲಕ್ಷ ಅಂತಿದೆ ಅಣ್ಣ. ಈಗ ಯುವಕರು ಈಗ ಹೊಸ್ತಾಗ ಹುಟ್ಟಿರೋ ಹುಡುಗರು, ನಮ್ ಜಾತ್ರೆಗೆ ಹೊಸ್ತಾಗ ಹುಟ್ಟಿರೋ ಹುಡುಗರು ಜಾಸ್ತಿ ತಂದಿರೋದು. ಹಳಬ್ರು ಎಲ್ಲ ನಿಂತೋಗ್ಯಾರೆ. ಹೊಸ ಹುಡುಗರು ತಂದಾರೆ. ನಮ್ಮ ಜಾತ್ರೆ ನಡೆಸ್ಬೇಕು. ಅದು 10 ಲಕ್ಷ ಹೋಗ್ಲಿ, 1 ಲಕ್ಷ ಹೋಗ್ಲಿ, 2 ಲಕ್ಷ ಹೋಗ್ಲಿ ಗಂಟು ತಂದು ಮಾಡ್ತಾವ್ರೆ.
ಸಾಕ್ಬೇಕು ಅಂತ ಅವ್ರಿಗೆ 10-15 ಲಕ್ಷ ಅಂತಿದಂಗೆ ಗಾಬ್ ಹಿಡ್ದು ಅಲ್ಲೇ ಹೊಂಟೋಗ್ತಾರೆ. ಅಣ್ಣ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ ಈಗ 15 ಲಕ್ಷ ಅಂತಾರೆ, ತಗೊಳ್ಳೋದೇ 5 ಲಕ್ಷ 3 ಲಕ್ಷ 5 ಲಕ್ಷ 15 ಲಕ್ಷ ಅಂತ ಹೇಳ್ತಾರೆ. ಹೊಸಬ್ರು ಕಟ್ಟಾರ ಎಲ್ಲಿ ಕಟ್ತಾರಣ್ಣ? ಹೊಸಬ್ರು ಯಾರು ಕಟ್ಟಕ್ ಸಾಧ್ಯ ಕಟ್ಟಲ್ಲ. ಹಂಗಾಗೈತೆ ಅಣ್ಣ. 1 ವರ್ಷ ಮಡಿಕೇತೀನಿ, 12 ತಿಂಗಳು ಕೈಯಮ್ಮ ಹುಲ್ಲಾಕ್ತೀನಿ. ಎಲ್ಲರಂಗೆ ನಾನೇನು ಬಾಡಿಗೆ ತಂದ್ಬಿಟ್ಟು ಹೊಡ್ಕೊಂಡು ಹೋಗಂಗಿಲ್ಲ. ಕ್ಯಾಶ್ ಕೊಟ್ಟಿದ್ದೀನಿ, ತಂದಿದ್ದೀನಿ, ಮಾಡ್ತಾ ಇದೀನಿ. ನಮ್ಮ ಅಪ್ಪನ ಹೆಸರು ಉಳಿಸ್ತಾ ಇದೀನಿ, ನನ್ನ ಮಗ ನನ್ನ ಹೆಸರು ಉಳಿಸ್ಬೇಕು ಮುಂದೆ. ಅಷ್ಟೇ. 55 ಇಟ್ಕೊಂಡಿದ್ದೀವಿ, 1,55,000. ನಮ್ಮ ಜೀವನದಲ್ಲೂ ನಾವು 1 ಲಕ್ಷದ ಮೇಲೆ ದನನೇ ತಗೊಂಡಿಲ್ಲ ಅವತ್ತಿನ ಕಾಲದಲ್ಲಿ. ಈಗ 2 ಲಕ್ಷ ಆದ್ರೂ ದನ ತಗೊಳ್ಳೇಬೇಕು. ಅದಕ್ಕೆ ನಮ್ಮ ಮನ್ಸಿಗೆ ಒಪ್ಪಬೇಕು, ತಗತ್ತೀವಿ. ಈ ತರ ಆಗಿದೆ. ಇನ್ನು ಅಲ್ಲ ಎಷ್ಟು ತಿಂಗಳು ಕರ ಇವ ಒಂದ್ ವರ್ಷದ ಕರ. 1 ವರ್ಷದ ಕರ ಅಂದ್ರೆ ನೀವು ಹಿಂದಿನ ಕಾಲದಲ್ಲಿ ದನ ತಗತಿದ್ಕೋ ಇವತ್ತಿನ ಕಾಲದಲ್ಲಿ ರೇಟ್ ಆಗಿರೋದ್ಕೋ ಏನ್ ನಿಮ್ಗೆ ಅನಿಸ್ತದೆ? ಹಿಂದೆ ಕಮ್ಮಿ ರೇಟ್ ನಲ್ಲಿ ಸಿಕ್ಕವು, 40,000 30,000 50,000 ಗಂಟೆ ಸಿಕ್ಕವು ತಗೊಳವು. ಈಗ 1 ಲಕ್ಷ 2 ಲಕ್ಷ 3 ಲಕ್ಷ ತಗೊಂಡ್ರು ಖರ್ಚು ಸಿಗ್ತಾ ಇಲ್ಲ. ನೀಟಾಗಿರೋ ಕರಗಳು ಸಿಗ್ತಾ ಇಲ್ಲ, ಕರಗಳು ಸಿಗ್ತಾ ಇಲ್ಲ, ಹಸಗಳಿಲ್ಲ ಸರಿಯಾಗಿ. ಯಾಕೆಂದ್ರೆ ಈಗಿನ ಕಾಲದ ಜನಗಳು ಮಾಡಕ್ ಆಗಲ್ಲ, ಯಾರ ಕಲಿವೆ ಎಲ್ಲ ಸೋಕಿ ನೋಡ್ತಾ ಇದಾರೆ. ಅದರಿಂದ ದನ ಇಲ್ಲ. ಹಿಂದೆ ಮನೆಗೆಲ್ಲವ 2-3 ಜೊತೆ ಹಸ್ಗಳಿರೋವು, ಕರ ಹಾಕವು, ಓರಿ ಸಾಕರು. ಇವತ್ತಿನ ಕಾಲದಲ್ಲಿ ಓರಿ ಸಾಕಂತ ಹಸ್ಕೊಳ ಇಲ್ಲ ಅವ್ರತ. ಎಲ್ಲ ಹುಡುಗರು ಯಾರು ನೋಡಿದ್ರು ಸೋಕಿ ಬೈಕು, ಕಾರು, ಇದು ಟ್ರ್ಯಾಕ್ಟರ್ ತಗೊಂಡು ಓಡಾಡ್ತಾರೆ. ಮನೆಗಳಲ್ಲಿ ಎತ್ತು ದನ ಇಲ್ಲ ಯಾರ ತಲುವೆ. ಈಗೆಲ್ಲ ಏನಾಗಿದೆ ಅಂದ್ರೆ ಡಿಮ್ಯಾಂಡ್ ಆಗಿದೆ ಎತ್ತುಗಳಿಗೆಲ್ಲವ. ಅದರಿಂದ 10 ಲಕ್ಷ 8 ಲಕ್ಷ ಹಿಂಗೆ ಹೇಳ್ತಾರೆ. ನಾವು ಕಂಡ ಮಟ್ಟಿಗೆ ಅವತ್ತಿನ ಕಾಲದಲ್ಲಿ 1 ಲಕ್ಷ ಅಂದ್ರೆ ಅದೇ 1 ಕೋಟಿ ಬಾಳ ದನ. ಅವತ್ತು 40,000 ಕೊಟ್ರೆ ಅದೇ 4 ಲಕ್ಷಕ್ಕೆ ದನ ಸಿಕ್ಕದು. ಇವತ್ತು 4 ಲಕ್ಷ ಕೊಟ್ರು ದನ ತರಕ್ ಆಯ್ತಾ ಇಲ್ಲ ಯಾರ ಕಲಿವೆ. ಏನೋ ಬಡವರು ಯಾರೋ ಒಬ್ರು ಬೇಕು ಪ್ರೀತಿಯಿಂದ ಸಾಕೋರು ಹಿಂಗ್ ಸಾಕ್ತಾ ಇದಾರೆ. ಆಸೆ ಪಟ್ಟು ಎಲ್ಲರೂ ಅವತ್ತಿಂದ ಕಟ್ಟಿದ್ವಲ್ಲ ಅಂತ ಜಾತ್ರೆಗೆ ಅದು ಎಷ್ಟೇ ದುಡ್ಡಾಗ್ಲಿ ಜಾತ್ರೆ ಕಟ್ಬೇಕು, ಕಟ್ತೀವಿ. ಹಂಗೆ ಅವತ್ತಿನ ಕಾಲದಲ್ಲಿ 40,000 50,000 ಕೊಟ್ರೆ ಒಳ್ಳೊಳ್ಳೆ ಓರಿ ಸಿಕ್ಕೋ ಸರ್. 2 4 ನಾವೆಲ್ಲ. ಇವತ್ತು 1 ಲಕ್ಷ 1.5 ಲಕ್ಷ ಕೊಟ್ರು ದನಿಲ್ಲ, ಸಿಗ್ತಾ ಇಲ್ಲ. ಹುಡಿಕೊಂಬಂದ್ರು ಎಲ್ಲಿವೆ. ಈಗ ನೀವು ಇದನ್ನ ಮಾರ್ಬಿಟ್ಟು ಬಂದಿದ್ರೆ ಸುಮ್ಮನೆ ಇಲ್ಲ ಸ್ವಾಮಿ, ಮಾರಿ ತಗತ್ತೀವಿ, ಮತ್ತೆ ಉಳ್ಕೊಂಡ್ರೆ ಮನೆಗೆ ಮಡಿಕೊಂಡು ಮತ್ತೆ ಬರ್ತೀವಿ. ಈಗ ನಿಮಗೆ ಗಂಡ್ ಮಕ್ಳು ಎಷ್ಟು ಜನ ಇದ್ದಾರೆ? 2 ಜನ. ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರ ಇಲ್ಲ? ಅವ್ರು ಮುಂದುವರಿಸ್ತಾರ. ಒಬ್ಬ ವ್ಯಾಪಾರ ಮಾಡ್ತಾ ಇದ್ದಾನೆ, ಇದೇ ವ್ಯಾಪಾರನೇ, ಓರಿ ವ್ಯಾಪಾರ ಮಾಡೋದು, ಹೊಸ ವ್ಯಾಪಾರ ಮಾಡ್ತಾ ಇರೋದು. ತಗೊಂಬರ್ತದೆ, ಮಾರಿಕತ್ತೀವಿ. ನಾವು ನೋಡಿ ಎಲ್ಲ ಕ್ಲೀನ್ ಆಗಿ ಒಂದು ಚೂರು ಏನು ಐಬ್ ಇಲ್ದಂಗ್ ತಗತ್ತೀವಿ. ಐಬ್ ಇದ್ರೆ ನಾಳೆ ನಾವು ಮಾರಕ್ ಆಗಲ್ಲ ಸ್ವಾಮಿ. ಇವತ್ತು ಏನ್ ಐಬ್ ಐತೆ ನಾಳೆಗ್ ನೀವು ಚೆಕ್ ಮಾಡ್ತೀರಿ. ಇಲ್ಲಾಂದ್ರೆ ನಾವ್ ಈಗ ಏನ್ ಐಬ್ ಐತ ಅದ್ ನೋಡ್ಬಿಟ್ಟು ಎಲ್ಲ ಒಂದು ಸುಳಿ ಬಾಲ ಒಂದು ಏನೇ ಇರ್ಲಿ ಹುಡುಕಿ ಚೆಕ್ ಮಾಡ್ತೀವಿ. ಅಂದ್ರೆ ಈಗ ಯಾರು ಕೂಟ ಹಾಕ್ತಾರಲ್ವಾ, ಸೇಮೇಜ್ ಅದ್ ಹೆಂಗೆ ಹುಡುಕಿ ಕೂಟ ಹಾಕೋದು? ದನಿನ ಮೇಲೆ ನಾವು ನೋಡಿರ್ತೀವಿ, ಈ ದನ ತಗೊಂಡ್ರೆ ಈ ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಅಂದಾಜ್ ಮೇಲೆ ನಾವು ನೋಡಿ ಇಟ್ಕೊತೀವಿ ಕೂಟ ಹಾಕೋದು. ಎಲ್ಲರಿಗೂ ಬರಲ್ಲ ಹಂಗೆ. ಸುಮ್ನೆ ಎಲ್ಲ ಒಂದ್ ಜೊತೆ ಇದ್ರೆ ಸಾಕು ಅಂತಾರೆ. ನಮ್ಗೆ ಆತರ ಸಿಕ್ಕಲ್ಲ. ಎಲ್ಲ ಒಂದ್ ಐಟ್ ನೋಡ್ಕೊತೀವಿ, ಈ ತರ ಮಾಡಿದ್ರೆ ಈ ತರ ಸಿಗುತ್ತೆ. 15 ವರ್ಷದಿಂದ ಕಟ್ತಾ ಇದ್ವಿ. 15 ವರ್ಷದಿಂದ ಈ ಜಾತ್ರೆ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಬರ್ತೀವಿ. 1 ವರ್ಷ ತಪ್ಪದಾಗೆ. 1 ವರ್ಷ ಎಂತದೋ ಇದಾಗಿ ಕೊರೋನಾ ಆಗಿ ಆವಾಗ್ಲೂ ಕಟ್ಟಿತ್ತು. ಪೊಲೀಸ್ನರೆಲ್ಲ ಹಾಕಿದ್ರು. ಅವಾಗ್ಲೂ ಕಟ್ಟಿತ್ತು. ಬಾರದೇ ಬೇಡ ಅನ್ಬಿಟ್ಟು ಬಾರಲ್ಲಿ ದನ ಕಟ್ಟಿಕೊಂಡು 8 ದಿವಸ ಊಟ ಮಾಡ್ಕೊಂಡು ತಿನ್ಕೊಂಡು ಮನೆ ಬಂದ್ವಿ. ಹೋಟ್ಲು ಇಲ್ಲ ಅವತ್ತು ಕಟ್ಟಿದ್ವಿ. ಅವತ್ತು ಈ ಬೋಗ ಜಾತ್ರೆ ಒಂದು ಸರಿನೂ ನಿಂತಿಲ್ಲ. ಇದೇ ಜಾತ್ರೆ ನಡೆಸ್ಬೇಕು ಅಂತಲೇ ತಗೊಂಡ ಬಾರ ಮೇಲೆ ಕಟ್ಕೊಂಡು ಹೋಗಿದ್ದು. ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ನಿಗಾ ನೋಡ್ಬೇಕು ಅನ್ನೋದು. ಒಳ್ಳೆ ದನ ತಗೋಬೇಕು, ಕಟ್ಕೋಬೇಕು, ಸಾಕ್ಬೇಕು. ಇಂತ ನಾವು ಸಾಕಿದ್ರೆ ಈ ತರ ಬರುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕು. ನಾವು ಈ ತರ ತೋರ್ಕೊಟ್ರೆ ಇಂತ ದನ ತಗೊಂಡ್ರೆ ಸುಳ್ಳಿ ಇಲ್ಲ, ಇದು ಐಬ್ ಇರೋದ್ ತಗೋಬೇಡ, ಈ ತರ ನೀಟಾಗಿರೋ ದನ ತಗೋ, ಒಳ್ಳೆ ದನ ತಗೊಂಡು ದುಡ್ಡು 10 ರೂಪಾಯಿ ಜಾಸ್ತಿ ಆಗ್ಲಿ ತಗೊಂಡು ಒಳ್ಳೆ ದನ ಸಾಕ್ಬೇಕು. ಏನು ಇರಬಾರ್ದು. ಒಳ್ಳೆ ಒಂದೇ ಸಮಯ ಇರ್ಬೇಕು. ಒಳ್ಳೆ ಗೊತ್ತಿರೋರ್ನ ಕರ್ಕೊಂಡೋಗಿ, ಈಗ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋರ್ನ ಕರ್ಕೊಂಡೋಗಿ ಪರ್ಚೇಸ್ ಮಾಡ್ಕೊಂಡು ಒಳ್ಳೆ ದನವ ಕಟ್ಟಬೇಕು. ಅದು ಈ ತರ ಫುಡ್ ಹಾಕ್ಬೇಕು, ಈ ತರ ಸಾಕ್ಬೇಕು ಅನ್ನೋ ತಿಳ್ಕೊಂಡು ಸಾಕ್ಬೇಕು. ಸುಮ್ನೆ ಏಕಾಏಕಿ ಸಾಕಕ್ ಆಗಲ್ಲ. ದುಡ್ಡಾಗಿ ತಗೊಂಡ ಕಟ್ಟಿಕೊಂಡ್ರು ಅದನ್ನು ಮಾಡಕ್ ಆಗಲ್ಲ, ಮೇಂಟೈನ್ಮೆಂಟ್ಸ್ ಮಾಡಕ್ ಆಗಲ್ಲ. ಕೆಲವ್ರು ಅಂತ ನಾವು ಬೆಣ್ಣೆ ಹಾಕ್ತಾವೆಲ್ಲ ನಿಜಾನ? ಎಲ್ಲರೂ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ, ಹಾಲು ಹಾಕ್ತಾರೆ, ಮೊಟ್ಟೆ ಹಾಕ್ತಾರೆ, ಪ್ರತಿಯೊಂದು ಬೇಕರಿಲಿ ಐಟಮ್ ಮಾಡ್ತಿರಲ್ಲ ಸ್ವೀಟ್ ಎಲ್ಲ, ಅದೆಲ್ಲ ಬೆಣ್ಣೆ ಕೊಟ್ರೆ ಅವರು ಕರೆಕ್ಟ್ ಕೊಡ್ತಾರೆ. ಅದೆಲ್ಲ ಕೆಜಿ ಲೆಕ್ಕ ತಗೊಂಡ್ ನಾವ್ ಹಾಕ್ತಿವಿ. ಅದ್ ಹಾಕಿದ್ರೆ ಆತರ ಎತ್ಕೊಳ್ಳಿ ಬರುತ್ತೆ, ಮೈ ಒಳಗ್ ಬರುತ್ತೆ, ಬರ್ತದೆ. ಎತ್ತು ಸ್ವಲ್ಪ ಕೊಡ್ ಬೈಕ್ ಬರುತ್ತೆ, ಈ ತರ ಕೊಬ್ಬು ಬರಲ್ಲ, ಆತರ ಕೊಬ್ಬು. ಆಮೇಲೆ ಅವೆಲ್ಲನೂ ಹಾಕಿ ತಿನ್ಸಿದ್ರೆ ಮತ್ತೆ ನಾವು ಕೆಲಸ ಮಾಡಕ್ ಆಗಲ್ಲ. ಅದು ಅದೇನಾದ್ರು ಕಟಿಂಗ್ ಹೋಗ್ಬೇಕು ಇನ್ನ ಅದು. ಯಾಕೆಂದ್ರೆ ಉತ್ಸವ ಬರ್ತದೆ. ಈಗ ನಾವು ದಪ್ಪಾಳು ಹೋದ್ರೆ ಕೆಲಸ ಮಾಡಕ್ ಆಗಲ್ಲ, ನೋಡಕ್ ಆಗಲ್ಲ. ಈಗ ನಾವು ಕೆಲಸ ಮಾಡ್ತೀವಿ, ಅದೇ ಬೆಂಗಳೂರು ಸಿಟಿ ಒಳಗಿದ್ದರೂ ಮಾಡಕ್ ಆಗಲ್ಲ. ಈ ತರ ದಪ್ಪ ಒಳಗಡೆ ಎಲ್ಲ ತಿನ್ಬಿಡ್ತದೆ. ಏನ್ ಹೇಳಿ ಇಷ್ಟಪಡ್ತೀರಾ? ಇಷ್ಟಪಡೋದು ಯುವಕರು ಚೆನ್ನಾಗಿ ಸಾಕ್ಬೇಕು, ಚೆನ್ನಾಗಿ ಸಾಕ್ಬೇಕು, ಬೆಳಿಬೇಕು. ಮುಂದೆ ಹಳ್ಳಿಕಾರು ಬೆಳಿಬೇಕು, ಉಳಿಬೇಕು, ಬೆಳಿಬೇಕು.
ದಿಗಂತರೇ